ಸಾವಿನ ಸವಾರಿಗೆ ಸ್ವಾಗತ ಕೋರುತ್ತಿದೆ ಜಕ್ಕಲಿ ರೋಣ ರಸ್ತೆ. ಸೇತುವೆಯೋ ಅಥವಾ ಸಾವಿನ ಬಲೆಯೋ? ಪಿಡಬ್ಲ್ಯೂಡಿ ಅಧಿಕಾರಿಗಳೇ ಎಚ್ಚರ. ಬೃಹತ್ ವಿಂಡ್ ಫ್ಯಾನ್ ವಾಹನಗಳ ಅಬ್ಬರಕ್ಕೆ ನಡುಗುತ್ತಿದೆ ಜಕ್ಕಲಿ ಸೇತುವೆ. ವರ್ಷಕ್ಕೆ 4-5 ಬಾರಿ ಗುಂಡಿ ಬಿದ್ರೂ ಅಧಿಕಾರಿಗಳಿಗೆ ಬಾರದ ಜ್ಞಾನೋದಯ. ಇದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಜನತೆಯ ದೈನಂದಿನ ನರಕದ ದರ್ಶನ. ಜಕ್ಕಲಿ ಗ್ರಾಮದಿಂದ ರೋಣ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಈ ಪ್ರಮುಖ ರಸ್ತೆ ಈಗ ಅಕ್ಷರಶಃ ಸಾವಿನ ರಹದಾರಿಯಾಗಿದೆ. ಇಲ್ಲಿನ ಸೇತುವೆಯ ಸ್ಥಿತಿ ಹೇಗಿದೆ ಅಂದ್ರೆ, ವಾಹನ ಸವಾರರು ಮನೆ ತಲುಪುವವರೆಗೂ ಜೀವ ಕೈಯಲ್ಲಿ ಹಿಡಿದು ಸಾಗಬೇಕಾದ ಅನಿವಾರ್ಯತೆ ಇದೆ. ವರ್ಷದಲ್ಲಿ 4-5 ಬಾರಿ ಗುಂಡಿ ಬೀಳುತ್ತೆ. ಅಧಿಕಾರಿಗಳು ಬರ್ತಾರೆ, ಕಣ್ಣುರಿಸುವ ತೇಪೆ ಹಚ್ಚಿ ಹೋಗ್ತಾರೆ. ಆದ್ರೆ ಶಾಶ್ವತ ಪರಿಹಾರ ಎಂಬುದು ಮಾತ್ರ ಮರೀಚಿಕೆಯಾಗಿದೆ. ಭಾರಿ ವಾಹನಗಳ ಅಟ್ಟಹಾಸ, ನಡುಗುತ್ತಿದೆ ಸೇತುವೆ. ಇನ್ನು ಈ ರಸ್ತೆಯಲ್ಲಿ ಸಂಚರಿಸುವ ಟನ್ಗಟ್ಟಲೆ ಭಾರದ ವಿಂಡ್ ಫ್ಯಾನ್ ಕಂಪನಿಯ ಬೃಹತ್ ಬ್ಲೇಡ್ಗಳು ಮತ್ತು ಯಂತ್ರಗಳನ್ನ ಹೊತ್ತ ವಾಹನಗಳೇ ಈ ಅವ್ಯವಸ್ಥೆಗೆ ಮೂಲ ಕಾರಣ. ಈ ಹಳೆಯ ಸೇತುವೆಗೆ ಈ ಬೃಹತ್ ಭಾರವನ್ನ ತಡೆದುಕೊಳ್ಳುವ ಶಕ್ತಿಯೇ ಇಲ್ಲ. ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ರಸ್ತೆ ಪದೇ ಪದೇ ಕುಸಿತಾ ಇದ್ದು ಸಾರ್ವಜನಿಕರ ಸಂಚಾರಕ್ಕೆ ಕಂಟಕಪ್ರಾಯವಾಗಿದೆ. ಕೇವಲ ಮಣ್ಣು ಕಲ್ಲು ಹಾಕುವ ನಾಟಕ ಬಿಟ್ಟು ಕೂಡಲೇ ಶಾಶ್ವತ ಆರ್ಸಿಸಿ ಸೇತುವೆ ನಿರ್ಮಿಸಬೇಕು ಅಂತ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಪ್ರಬಲವಾಗಿ ಒತ್ತಾಯಿಸುತ್ತೆ. ಎಸ್ ಪ್ರಿಯ ವೀಕ್ಷಕರೇ, ಇದು ಕೇವಲ ಆರಂಭವಷ್ಟೇ. ಈ ಸೇತುವೆಯ ಅಸಲಿ ಭೀಕರತೆ ಇರುವುದು ಮೇಲ್ನೋಟಕ್ಕೆ ಕಾಣುವ ಗುಂಡಿಗಳಲ್ಲ, ಅದರ ಆಳದಲ್ಲಿ ಅಡಗಿರುವ ಅಪಾಯದ ಅಸ್ಥಿ ಪಂಜರದಲ್ಲಿ. ಆ ಬೃಹತ್ ವಿಂಡ್ ಫ್ಯಾನ್ ವಾಹನಗಳು ಹೋದಾಗ ಸೇತುವೆ ಹೇಗೆ ಕಂಪಿಸುತ್ತದೆ ಗೊತ್ತಾ? ಲೋಕೋಪಯೋಗಿ ಇಲಾಖೆಯ ಭ್ರಷ್ಟಾಚಾರದ ಮತ್ತು ನಿರ್ಲಕ್ಷ್ಯದ ಪರಾಕಾಷ್ಠೆ ಎಂಥದ್ದು? ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಇಲಾಖೆಯ ಅಸಲಿ ಮುಖವಾಡ ಕಳಚುವ ಸಮಯ ಹತ್ತಿರ ಬಂದಿದೆ. ರಸ್ತೆ ಗುಂಡಿಗಳ ರಹಸ್ಯ ಬಯಲು ಮಾಡಲಿದ್ದೇವೆ. ತಪ್ಪದೆ ನೋಡಿ ನಮ್ಮ ವಿಶೇಷ ಸರಣಿ ಸಾವಿನ ಸೇತುವೆಯ ಸತ್ಯದರ್ಶನ. ಮುಂದಿನ ಭಾಗದಲ್ಲಿ ಎಚ್ಚೆತ್ತುಕೊಳ್ತಾರಾ ಕುಂಭಕರ್ಣ ನೀತಿಯಲ್ಲಿ ಇರುವ ಅಧಿಕಾರಿಗಳು? ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ರಾಷ್ಟ್ರ ಕ್ರಾಂತಿ ನ್ಯೂಸ್.